ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮೊನ್ನೆ 27ನೇ ತಾರೀಕು ಜುಲೈ ತಿಂಗಳು ಒಂದು ಆದೇಶ ಬಂದಿದೆ ಸುಪ್ರೀಂ ಹೈಕೋರ್ಟಿಂದ ಡಬಲ್ ಬೆಂಚಲ್ಲಿ. ಇಲ್ಲಿವರೆಗೆ ಮಾಡಿರ್ತಕ್ಕಂಥದ್ದು ಎಲ್ಲ ಅಕ್ರಮ. ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಒಂದು ಕೆಟ್ಟ ಹಗರಣ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದರ ಮೇಲೆ ಸರ್ಕಾರ ತಕ್ಷಣ ಕ್ರಮ ತೆಗೆದುಕೋಬೇಕು. ಟೋಲ್ನ ವಸೂಲಿ ಮಾಡ್ತಿರೋದು ನಿಲ್ಲಿಸಬೇಕು. ಇನ್ನೂ ಏನು ಮಾಡ್ತಿದೆ ಸರ್ಕಾರ ಅಂತೇಳಿ ತೀರ್ಪು ಕೊಟ್ಟಿರೋದಲ್ಲಿ ಇಬ್ಬರು ಮಹಾನುಭಾವರು ಪಾಪ ನೆನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಸ್ವಲ್ಪ ತಿಳ್ಕೊಳ್ಳೋಕೆ ಹೇಳಿ ಗೊತ್ತಿಲ್ಲದೆ ಇದ್ದರೆ. ಎತ್ಕಟ್ಟು ಜೆ ಡಿ ಎಸ್ ಕಾರ್ಯಕರ್ತರ ಅಲ್ಲ, ಇಡೀ ರಾಜ್ಯದ ಜನನೇ ಎತ್ಕಟ್ಟಬೇಕಾಗಿದೆ. ಇಂಥ ದೊಡ್ಡ ಹಗರಣ ಆಗಿದೆ. ಇವತ್ತಿನವ್ರಿಗೆ ಯಾತಕ್ಕೆ ಬಾಯಿ ಮುಚ್ಕೊಂಡಿದ್ದೀರಿ? ನಿಮಗೂ ಅವ್ರಿಗೂ ಸಂಬಂಧ ಏನು? ನಾವಿರೋದು ಈ ರಾಜ್ಯದಲ್ಲಿ, ಜನ ನಮ್ಮನ್ನು ಆಯ್ಕೆ ಮಾಡಿರೋದು, ಈ ಶಕ್ತಿ ಕೊಟ್ಟಿರೋದು, ರಾಜ್ಯದಲ್ಲಿ ಯಾವೊಂದು ದುರಾಡಳಿತ ನಡೀತದೆ, ಯಾವ ರೈತರು ಭೂಮಿನ ಲಪಟಾಯಿಸ್ತಕ್ಕಂಥ ಕೆಲಸ ಯೋಜನೆ ಹೆಸರಲ್ಲಿ ಮಾಡ್ತಾರೆ, ಅದಕ್ಕೆ ಧ್ವನಿ ಎತ್ತಿ ರೈತರ ಪರವಾಗಿ ನಿಲ್ಲೋದಕ್ಕೆ ನಮ್ಮನ್ನು ಜನ ಶಕ್ತಿ ಕೊಟ್ಟಿರೋದು. ಆ ಶಕ್ತಿನ ರೈತರಿಗೋಸ್ಕರ ಉಪಯೋಗ ಮಾಡ್ತೀವಿ. ರಾಜ್ಯದಲ್ಲಿ ಸರ್ಕಾರ ನಡೆಸೋರು ಹಗರಣ ಮಾಡಿದ್ರೆ ಅದರ ವಿರುದ್ಧ ಹೋರಾಟ ಮಾಡ್ತಕ್ಕಂಥವ್ರು ನಾವು. ಪಾಪ ಈಗಿನ ಇಲ್ಲಿಯ ಶಾಸಕ ಒಂದು ಬಾರಿ ನನ್ನ ಜೊತೆಲೇ ಇದ್ದ. ಆ ಟೈಮಲ್ಲಿ ಅವರಿಬ್ಬರು ಪಟಾಲಂಗಳು ಕಾಂಟ್ರಾಕ್ಟರ್ಸ್ನಲ್ಲಿ 500-600 ಕೋಟಿ ಕೆಲಸ ಮಾಡಿದ್ದು ದುಡ್ಡು ಹೊಡೆದಿದ್ದಾರಲ್ಲ. ಅಯ್ಯೋಯ್ಯೋ ಅಣ್ಣ ಎತ್ತಬೇಡ ಅಣ್ಣ ವಿಷಯ ಅಣ್ಣ ಅಂತ ಬಂದು ಕಾರ್ ಹಿಡ್ಕೊಳಕ್ಕೆ ಬಂದಿದ್ದಲ್ಲ, ಅದು ನೆನೆಸ್ಕೋಬೇಕು. ಇವರೆಲ್ಲ ಯಾಕೆ ಬಂದವರೇ ಅಂತೇಳಿ ಇವರಿಂದ ನಾನು ಕಲಿಬೇಕಾ? ಇವತ್ತು ಮಾತಾಡಬೇಕಾದ್ರೆ ಯಾವ ಕಾರಣಕ್ಕೋಸ್ಕರವಾಗಿ ಆ ನೈಸ್ ಯೋಜನೆ ವಿರುದ್ಧ ಧ್ವನಿ ಎತ್ತಿದ್ದೀವಿ. ಕೋರ್ಟ್ ಆದೇಶ ಏನು ಕೊಟ್ಟಿದೆ, ಹಿಂದೆ ಎಲ್ಲ ಈ ರಾಜ್ಯದಲ್ಲಿದ್ದಂಥ ಅಧಿಕಾರಿಗಳು, ಇವತ್ತಿನ ಮುಖ್ಯಮಂತ್ರಿ ಇವರೆಲ್ಲ ಸೇರಿ ಆ ಕಂಪ್ನಿಗೆ ರೆಡ್ ಕಾರ್ಪೆಟ್ ಹಾಕಿ ಯಾವ್ಯಾವ ರೀತಿ ಆ ಕಂಪ್ನಿ ಜೊತೆ ಶಾಮೀಲಾಗಿ ರೈತರನ್ನ ಬೀದಿಗೆ ತಂದಿಟ್ಟರು. 20 ವರ್ಷದಿಂದ ಭೂಮಿ ದುಡ್ಡು ಕೊಟ್ಟಿಲ್ಲ. ಕೋರ್ಟಲ್ಲಿ ಹೇಳ್ತಾರೆ, ಇದೇ KDB ನೈಸ್ ಕಂಪ್ನಿ ಮಾಲೀಕರು. ಈ KDB ಆ್ಯಕ್ಟ್ ಇರೋದೇ ಏನು ನಾವು ಭೂಮಿನ ಅಕ್ವೈರ್ ಮಾಡಿದ ತಕ್ಷಣ ದುಡ್ಡು ಕೊಡಬೇಕು ಅಂತ ಇಲ್ಲ, ಯಾವಾಗ ನಮ್ಮ ಕೈಲಾಗುತ್ತೋ ಕೊಡ್ತೀವಿ. ಅಲ್ಲಿವರೆಗೆ ರೈತರು ಕಾಯಬೇಕು ಅಂದರೆ ಇವತ್ತು ಏನಾಗಬೇಕು?